ಸಂಬಂಧಿಕರು ನಂಬಿಕೆಗೆ ಯೋಗ್ಯರಲ್ಲ. ನಮ್ಮ ಕಷ್ಟಕ್ಕೆ ಯಾವ ಸಂಬಂಧಿಕರು ಆಗಲ್ಲ. ಅಮ್ಮ, ನಮ್ಮ ಸಂಬಂಧಿಕರಿಗೆ ನಾವು ಸಂಬಂಧಿಗಳೇ ಆಗ್ಬೇಕು ತಾನೆ. ಇವಾಗ ಅವರು ನಮ್ಮ ಬಗ್ಗೆ ಇದೇ ಥರ ಮಾತಾಡ್ತಿರ್ತಾರ? ಮೊದಲು ನಿಮ್ಮ ಫ್ರೆಂಡ್ಸ್ ಸಹವಾಸ ಬಿಡ್ರಿ, ಆಮೇಲೆ ಉದ್ಧಾರ ಆಗ್ತೀರಾ. ಅಂದರೆ ನನ್ನ ಫ್ರೆಂಡ್ಸ್ ಮನೇಲೂ ನನ್ನ ಬಗ್ಗೆ ಇದೇ ಥರ ಮಾತಾಡ್ತಿರ್ತಾರ? ಪಕ್ಕದ ಮನೆ ಪ್ರವೀಣನ್ ನೋಡಿ ಕಲಿ. ವರ್ಷಕ್ಕೆ 2 ಲಕ್ಷ ದುಡಿತಾನೆ. ಅಮ್ಮ, ನಾನು ತಿಂಗಳಿಗೆ 35,000 ದುಡಿತಿದ್ದೀನಿ. ಆದರೆ ಅವನು ಲಕ್ಷದಲ್ಲಿ ದುಡಿತದಾನೆ. ರೀ, ಪಕ್ಕದ ಮನೆ ಪೂಜಾ ಅವ್ನ ಬಾಯ್ ಫ್ರೆಂಡು ಟೈಮ್ ಕೊಡ್ತಿಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡಿದ್ದಾಳೆ. ಅಲ್ಲ, ಈ ಹುಡುಗಿರು ರೈತ 24 ಗಂಟೆ ಟೈಮ್ ಕೊಡ್ತೀನಿ ಅಂದ್ರು ಯಾಕೆ ರೈತರು ಮದುವೆ ಆಗ್ತಿಲ್ಲ? ಒಂದು ದಿವಸಕ್ಕೆ ಗಂಡಾಳಿನ ಕೂಲಿ 450 ರೂಪಾಯಿ, ಜೊತೆಗೊಂದು ಊಟ. ನಾನು ನೋಡಮ್ಮ, ತಿಂಗಳಿಗೆ 11,000 ಇರೋ ಟೀಚರ್ ಕೆಲಸಕ್ಕೆ ದಿನಕ್ಕೆ 300 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಿದ್ದೀನಿ. ರೀ, ನಮ್ಮ ಅಪ್ಪ ದಿನಕ್ಕೆ 500 ರೂಪಾಯಿ ದುಡಿದು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ಎಲ್ಲ ನಮಗೆ ಮಾಡಿದ್ರು, ಆದರೆ ಅವರೇ ಏನು ಜೀವನದಲ್ಲಿ ಸೆಟಲ್ ಆಗಿಲ್ಲ. ಡಿಪ್ರೆಷನ್. ಆದರೆ ಅವ್ರ ಮಗಳ ಮದುವೆ ಆಗೋ ಗಂಡು ಮಾತ್ರ ತಿಂಗಳಿಗೆ 60,000 ರೂಪಾಯಿ ದುಡಿಬೇಕು, ಜೊತೆಗೆ ಸ್ವಂತ ಮನೆ ಇರಬೇಕು. ವಾಟ್ ಎ ಲಾಜಿಕ್. ರೀ, ಈ ಎಜುಕೇಷನ್ಗೆ ಬೆಲೆನೇ ಇಲ್ವಲ್ಲ ರೀ ಈ ಕಾಲದಲ್ಲಿ. ಹೌದೌದು ರೀ, ನಮ್ಮ ಮಕ್ಕಳನ್ನ 50,000 ಫೀಸ್ ಆದರೂ ಸರಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಕಳಿಸ್ಬೇಕು.